ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಚೈತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ಎಲ್ಲರೂ ಆರಾಮದಿರಿ ಅಂತ ನಾನು ತಿಳ್ಕೊಂಡಿನಿ. ನಾನು ಆರಾಮದೀನಿ ರೀ. ಇವತ್ತು ಕಟೋರಿ ಬ್ಲೌಸಿಂದ ಯಾವ ರೀತಿ ಬಟ್ಟೆ ಮೇಲೆ ನನ್ನ ಈ ಮೆಜರ್ಮೆಂಟಿನ ಬ್ಲೌಸಿದ ಪೀಸನ್ನು ನಾನು ಕಟ್ ಮಾಡಿ ತೋರಿಸೀನಿ, ಪೇಪರ್ ಕಟ್ಟಿಂಗ್. ಅದನ್ನು ಬಟ್ಟೆ ಮೇಲೆ ಯಾವ ರೀತಿ ಸೆಟ್ ಮಾಡಬೇಕು, ಮತ್ತು ಬಟ್ಟೆ ಭಾಳ ಕಡಿಮೆ ಇತ್ತು ರೀ. ಸೈಜ್ ಜಾಸ್ತಿ ಐತಿ, ಅಂದರೆ ಇದೆ ಸುತ್ತಳತೆ ಲೆಂತ್ ಎಲ್ಲ ಜಾಸ್ತಿ ಐತಿ, ಆದರೆ ಬಟ್ಟೆ ಮಾತ್ರ ಕಡಿಮೆ ಇತ್ತು ರೀ. ಕಡಿಮೆ ಇದ್ದಾಗ ನಾವು ಯಾವ ರೀತಿ ಬಟ್ಟೆನ ಅಡ್ಜಸ್ಟ್ ಮಾಡಬೇಕು, ಯಾವ್ದು ಬಟ್ಟೆ ಎಲ್ಲ ಬಟ್ಟೆಗಳನ್ನ ಎಷ್ಟು ಸೇಫಾಗಿ ನಾವು ನೋಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ ನಾನೇ ಕಟ್ ಮಾಡ್ಬೇಕಂತೇಳಿ ತೋರ್ಸಾಕತ್ತೀನಿ. ಅದಕ್ಕೆ ನೀವು ಇಲ್ಲೇ ನೋಡಿರಿ, ನಾನು ಯಾವ ರೀತಿ ಎಲ್ಲ ಅಡ್ಜಸ್ಟ್ ಮಾಡ್ತೀನಿ ಆ ರೀತಿ ನೀವು ಅಡ್ಜಸ್ಟ್ ಮಾಡಿರಿ. ಕಟೋರಿ ಬ್ಲೌಸ್ ಹೊಲಿಬೇಕಾದ್ರೆ ಪೇಪರ್ ಕಟ್ ಮಾಡಿರ್ತೀವಿ ಅನ್ನೋದು ಅಷ್ಟೇ ಖರೆ ರೀ. ಒಂದು ಪಾರ್ಟ್ ಈಸಿ ಐತೆ ಅಂದ್ರೂ ಅದನ್ನು ಬಟ್ಟೆ ಮೇಲೆ ಸೆಟ್ ಮಾಡೋದು ಇಂಪಾರ್ಟೆಂಟ್ ಐತಿ. ಬಟ್ಟೆ ಮೇಲೆ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದು ನೋಡಿರಿ. ಈಗ ನಾನು ಫಸ್ಟ್ ಬ್ಯಾಕ್ ಪಾರ್ಟನ್ನು ಇಷ್ಟೇ ಇಟ್ಕೊಂಡು ನಾನೀಗ ಕಟ್ ಮಾಡಾಕತ್ತೀನಿ. ಬ್ಯಾಕ್ ಪಾರ್ಟನ್ನು ಅಷ್ಟೇ ಇಟ್ಟು ನಿಮಗೆ ಇಲ್ಲಿ ನೋಡಿರಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಟು ನಾವು ಯಾವಾಗಲೂ ಕ್ಲೋಸ್ ಪೀಸನ್ನು ನೆಕ್ ಸೈಡ್ ಮಾಡ್ಕೋಬೇಕು. ನನ್ನ ಸೈಡ್ ಐತೆ ನೋಡಿರಿ, ಆ ಕಡೆ ಸೈಡ್ ಅದು ಕ್ಲೋಸ್ ಪೀಸ್ ಆ ಕಡೆ ಇರಬೇಕು. ನಮ್ಮದು ಬ್ಯಾಕ್ ಪಾರ್ಟ್ ಓಪನ್ ಇರೋಂಗಿಲ್ಲ ರೀ. ಹಿಂಗೆ ನಾವು ಅದನ್ನು ಕ್ಲೋಸ್ ಪೀಸ್ ಏನಿರುತ್ತಲ್ಲ, ಫೋಲ್ಡಿಂಗ್ ಮಾಡಿರ್ತೀವಲ್ಲ, ಅದು ನಮ್ಮ ನೆಕ್ಕನ್ನು ಆ ಕಡೆ ಮಾಡಿರ್ಬೇಕು. ಈಗ ಇದಾದಮೇಲೆ ಈಗ ನಾನು ಕ್ರಾಸ್ ಪೀಸನ್ನು ಸೆಟ್ ಮಾಡತ್ತೀನಿ. ಜಸ್ಟ್ ಅದೇನು ಆರ್ಮೋಲ್ ಸ್ಪೇಸ್ ಉಳಿದಿರ್ತೈತಲ್ಲ ರೀ, ಅಲ್ಲೇ ನಾವೇನು ಮಾಡ್ಬೇಕು, ಕ್ರಾಸ್ ಪೀಸನ್ನು ಸೆಟ್ ಮಾಡಬೇಕು. ನೀವು ಇವರೇ ಯಾವುದೇ ಸಣ್ಣ ಬಟ್ಟೆ ಕೊಟ್ಟರು ಈ ರೀತಿ ಮಾಡಿದ್ರಿ ಅಂದರೆ ನೀವು ಅಡ್ಜಸ್ಟ್ ಮಾಡ್ಬೋದು. ಆದ್ರೂ ಇವ್ರ ಸೈಜಿಗಿದು ಸ್ವಲ್ಪ ಕಡಿಮೆ ಆಗಿತ್ತು ರೀ. ಬರೀ 80 ಸೆಂಟಿಮೀಟ್ರ್ ಬಟ್ಟೆ ಕೊಟ್ಟಿದ್ದೆ ರೀ. ಅದ್ರಾಗ ಸೈಡಿಗೆ ಒಂದು ಸ್ವಲ್ಪ ಪ್ಲೇನ್ ಪೀಸ್ ಐತಿ, ಅದು ಬರಬಾರ್ದು ಅಂತೇಳಿ ಇದು ಮಾಡಕತ್ತಿದ್ರು. ಆದ್ರೆ ನಾನು ಅನಿವಾರ್ಯ ಅದೇನೂ ತೆಗೆದ್ರು ನನಗೆ ಬಟ್ಟೆ ಭಾಳ ಕಡಿಮೆ ಬೀಳ್ತೈತೆ. ಹೀಗಾಗಿ ನೋಡಿರಿ, ಕ್ರಾಸ್ ಪೀಸ್ ಒಳಗೆ ನಾನು ಹಿಂಗೆ ತೋರ್ಸಾತೀನಿ. ಅರ್ಧ ಇಂಚಲ್ಲೇ ಎಕ್ಸ್ಟ್ರಾ ತೊಗೊಂಡೆ. ಇದೇನು ನಾನು ತೋರಿಸಿದ್ನಲ್ಲ ರೀ, ಅಲ್ಲೇ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿನಿ. ಇಲ್ಲಿಷ್ಟ ಬಟ್ಟೆ ಮೇಲೆ ಹೆಚ್ಚಿಗೆ ತೊಗೋಬೇಕು. ಈ ರೀತಿ ಹೆಚ್ಚಿಗೆ ಅಂದರೆ ಬಟ್ಟೆಗಳನ್ನು ಎಲ್ಲಿ ಹೆಚ್ಚು ತೊಗೋಬೇಕಂತೇಳಿ ನಾನು ತೋರಿಸ್ತೀನಿ ರೀ. ನೀವು ಕೊನೆವರೆಗೂ ವಿಡಿಯೋನ ನೋಡಿರಿ. ಮತ್ತು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಯಾವ ರೀತಿ ನೋಡಿರಿ. ಇಲ್ಲೇ ನಾನು ಕಟೋರಿ ಪೀಸನ್ನು ಸೆಟ್ ಮಾಡತ್ತೀನಿ. ಇಷ್ಟು ಬಟ್ಟೆ ಕಡಿಮೆ ಐತಪ್ಪ ಅಂದ್ರೆ ಭಾಳ ಕಡಿಮೆ ಐತೆ ರೀ. ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಮತ್ತು ಸ್ಲೀವ್ನು ಫ್ಯಾಟೂ ಅದರ, ಸ್ಲೀವ್ ಅಟ್ಯಾಚಿಂಗಿಗೂ ಕಡಿಮೆ ಬೀಳ್ತೈತಿ. ಮತ್ತು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಾಕತ್ತೀನಿ ನಾನು. ಈ ರೀತಿ ಇದನ್ನಿಲ್ಲೇ ಕಟೋರಿ ಪೀಸನ್ನು ಸೆಟ್ ಮಾಡೀನಿ ನಾನು. ನಿಮಗೆ ಸ್ವಲ್ಪ ಕಾಣಿಸಾಕತ್ತೈತಿ, ಅರ್ಧ ಹಾಕೊಂಡೈತಿ. ಅದನ್ನು ಇದೇ ರೀತಿನೇ ನಾನು ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಮಾಡೀನಿ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಮಿಸ್ ಆಗೈತಿ ವಿಡಿಯೋ, ಸಾರಿ. ಅದನ್ನು ನೋಡಲಿಲ್ಲ, ಸ್ವಲ್ಪ ಅದು ಬೇರೆ ಕಡೆ ಟರ್ನ್ ಆಗಿಬಿಟ್ಟೈತಿ ಸ್ವಲ್ಪ ಕ್ಯಾಮ್ರಾ, ಹಿಂಗಾಗಿ ಇದಾಗಿತ್ತು, ಸಾರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನೀಗ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡತ್ತೀನಿ. 3.5 ಇಂಚು 3 ಇಂಚು ಮಿನಿಮಮ್ ಒಂದು 10 11 12 ಇಂಚ್ವರೆಗೂ ತೊಗೋರಿ. ಯಾಕಂದ್ರೆ ಅವ್ರದ್ದು ಸುತ್ತಳತೆನ 11 ಇಂಚ್ ಐತಿ. ಆದರೆ ನಾವು 12 ಇಂಚ್ವರೆಗೂ ತೊಗೊಂಡ್ರೆ ಕರೆಕ್ಟ್ ಆಗ್ತೈತಿ. ಈ ರೀತಿ 3.5 ಇಂಚು 3 ಇಂಚು ಮಾಡಿ ಈ ಥರ ಬೋರ್ಡ್ ಶೇಪ್ ಏನು ಮಾಡಿದ್ರೆ ಅಂದರೆ ಕ್ರಾಸ್ ಬೆಲ್ಟ್ ಮುಗೀತು. ಇಲ್ಲಿ ನಾನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಎರಡೂ ಪೀಸನ್ನು ಹಾಕ್ಕೊಂಡೀನಿ ರೀ. ಮೇನ್ ಫ್ಯಾಬ್ರಿಕ್ ಹಿಂಗೆ ಎರಡೂ ಪೀಸನ್ನು ಹಾಕಿ ಎಟ್ ಎ ಟೈಮ್ ಎರಡೂ ಒಮ್ಮೆ ಕಟ್ ಮಾಡಕತ್ತೀನಿ ರೀ. ಕಟ್ ಮಾಡಬೇಕಾದ್ರೆ ಏನು ರೀ, ಭಾಳ ಹುಷಾರಿರ್ಬೇಕು. ಹೆಂಗೆ ಅಂದರೆ ಇದು ನಾನು ಕಾಟನ್ ಐತೆ ಅಂತೇಳಿ ಈ ರೀತಿ ರೂಲ್ಸ್ ಫಾಲೋ ಮಾಡತ್ತೀನಿ. ನೀವು ಬೇರೆ ಯಾವಾರ ಬಟ್ಟೆ ಇತ್ತಂದ್ರೆ ಒಟ್ಟು ಈ ರೀತಿ ಮಾಡಬೇಡ್ರಿ. ಯಾಕೆ ಹೇಳಿ, ಕಾಟನ್ ಇದ್ರೆ ಮಾಡಿರಿ. ಕಾಟನ್ ಇದ್ರೆ ಯಾವ ರೀತಿ ಮಾಡ್ಬೇಕಂತೇಳಿ ನಾನು ನಿಮಗೆ ತೋರ್ಸಾತೀನಿ. ಆದರೆ ಸಿಂಥೆಟಿಕ್ ಬಟ್ಟೆ ಇತ್ತಪ್ಪ ಅಂತಂದ್ರೆ ಅವಾಗ ಅಷ್ಟೇ ಲೈನಿಂಗ್ ಮಾತ್ರ ಕಟ್ ಮಾಡ್ಕೋರಿ. ಮೇನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಅರಿಬಿ ಇಟ್ಕೊಂಡು ಕಟ್ ಮಾಡಿರಿ. ಸ್ವಲ್ಪ ಬಟ್ಟೆ ಮಿದು ಇರ್ತೈತಲ್ಲ ಹೌದು, ಮತ್ತು ಸ್ವಲ್ಪ ಜರಿ ಇರ್ತಾವೆ, ಸಿಂಥೆಟಿಕ್ ಇರುವು, ಕತ್ತಲ್ದಾನು ಇರ್ತಾವಲ್ಲ, ಅವು ಎಲ್ಲನೂ ಆ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಿರಿ. ಯಾಕಂದ್ರೆ ಇಲ್ಲಾಂದ್ರೆ ಬಟ್ಟೆ ಹಾಳಾಗೋ ಚಾನ್ಸಸ್ ಇರ್ತೈತಿ. ನೋಡಿರಿ, ಈಗ ಇದನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತೇವೆ. ನೋಡಿರಿ, ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡೀನಿ ರೀ. ನೆಕ್ ಸಹ ಕಟ್ ಮಾಡೀನಿ. ಯಾಕಂದ್ರೆ ನನಗೆ ಇಲ್ಲಿ ಪರ್ಫೆಕ್ಟ್ ಇತ್ತು ಸೈಜೆಲ್ಲ, ಹಿಂಗಾಗಿ ನಾನು ಕಟ್ ಮಾಡೀನಿ. ಅದಕ್ಕೆ ನೀವು ಕಾಟನ್ ಬಟ್ಟೆ ಇದ್ದರೆ ಮಾತ್ರ ಇದು ಏನೂ ಫುಲ್ ರೀ, ನೀವು ಹಿಂಗಿಟ್ರೆ ಕರೆಕ್ಟಾಗಿ ಕುಂದ್ರು, ಸರ್ದಾಡುವಂಥದ್ದೇನೂ ಇದ್ದಿದ್ದಿಲ್ಲ. ಈ ರೀತಿಯಾಗಿ ನಾನು ಅದಕ್ಕೆ ಎರಡೂ ಕೂಡಿಸಿ ಕಟ್ ಮಾಡೀನಿ. ಈ ರೀತಿ ನೀವು ಕಟೋರಿಯನ್ನು ಇಟ್ಟು ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದಾತಂದ್ರೆ ಭಾಳ ಪರ್ಫೆಕ್ಟಾಗಿ ಕಟೋರಿ ಬ್ಲೌಸ್ ರೆಡಿ ಆಗ್ತೈತಿ. ನಾನು ಭಾಳ ಕಸ್ಟಮರ್ಸಿಗೆ ಕಟೋರಿ ಬ್ಲೌಸನ್ನು ಜಾಸ್ತಿ ಹೊಲಿದು ಕೊಡ್ತೀನಿ ರೀ. ಯಾಕಂದ್ರೆ ನನ್ನ ಕಡೆ ಜಾಸ್ತಿ ಕಸ್ಟಮರ್ಸ್ ಕಟೋರಿ ಬ್ಲೌಸನ್ನು ಬರ್ತಾವಲ್ಲ, ಬೋಟ್ ಟೆಕ್ಕಿನೂ ಬರ್ತಾವೆ, ನಾರ್ಮಲ್ ಬ್ಲೌಸು ಬರ್ತಾವೆ. ಇಷ್ಟೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ. ನಿಮಗೆ ಒಂದು 5-6 ಹಾಕಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಕಟೋರಿನೇ ಹಾಕ್ತಾರೆ ಅಂಥೇಳಿ. ಬೋಟ್ ನೆಕ್ ಈಗ ಟ್ರೆಂಡ್ ಒಳಗೆ ಇರೋದ್ರಿಂದ ಬೋಟ್ ನೆಕ್ ಈಗಿನ ಹುಡುಗ್ಯಾರ್ಸೆಲ್ಲ
ಹುಡುಗಿಯರಿಗೆ ಪ್ರಿನ್ಸ್ ಕಟ್ ಬೋಟ್ ನೆಕ್ ಇದೇ ಬೇಕಾಗ್ತೈತಿ. ಹೀಗಾಗಿ ಅವರು ಬೋಟ್ ನೆಕ್ಕನ್ನು ಹಾಕ್ತಾರೆ. ಅದರೊಳಗೆ ಟ್ರೆಂಡಿ ಡಿಸೈನ್ಸ್ ಇದ್ದಿದ್ದನ್ನು ಅವರು ಹೇಳಿ ಕಸ್ಟಮೈಸ್ ಮಾಡಿ ಹೋಗಿರ್ತಾರೆ. ಈ ರೀತಿ ನೋಡಿರಿ ನಾನೀಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡೆ. ನಾನಿಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕ್ರಾಸ್ ಬೆಲ್ಟ್ ಒಳಗೆ ಏನು ಮಾಡೀನಿ, ಅರ್ಧ ಇಂಚು ಬಟ್ಟೆಯನ್ನು ಎಕ್ಸ್ಟೆಂಡ್ ಮಾಡ್ಕೊಂಡೆ. ನಿಮ್ಗೆ ಆಗ ಮಾರ್ಕ್ ಹಾಕೋದು ಮುಂದೆ ತೋರಿಸಿದೆ. ಅದೇನು ಇದ್ರ ಸೈಡೆ ಬರುತ್ತಲ್ಲ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಲ್ಲಿ, ಅಲ್ಲಿ ಏನು ಮಾಡಬೇಕು, ಅರ್ಧ ಇಂಚ್ ಬಟ್ಟೆನ ಹೆಚ್ಚಿಗೆ ತೊಗೋಬೇಕು. ತೊಗೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಅಷ್ಟೇ ಮಡಿಚಿಟ್ಕೊರಿ. ಹೊಳ್ಳಿ ಆ್ಯಸ್ ಇಟ್ ಇಸ್ ತೆಗೆದು ಸ್ಟಿಚ್ ಮಾಡೋಕ್ಕೆ ಫುಲ್ ಈಸಿ ಆಗ್ತೈತಿ. ಕಟೋರಿ ಪೀಸನ್ನು ಸಣ್ಣ ಕಟ್ ಮಾಡತ್ತೀನಿ ನೋಡಿರಿ. ಎಷ್ಟು ಬಟ್ಟೆ ಎಲ್ಲೆಲ್ಲಿ ಎಷ್ಟು ತುಕುಡಿ ಸಣ್ಣ ಯಾಕಂದ್ರೆ ಬಟ್ಟೆಯಲ್ಲಿ ವೇಸ್ಟ್ ಆಗತ್ತಿಲ್ಲ. ನಮ್ಮ ಬಟ್ಟೆ ಐತಪ್ಪ ಅಂತಂದ್ರೆ ದೊಡ್ಡ ಪೀಸ್ ನಮಗೆ ಬರ್ತಾವೆ. ಅದ್ರ ಕಟ್ ಮಾಡಿದಾಗ ಏನು ಉಳಿತಾವಲ್ಲ ಅವು ದೊಡ್ಡ ಪೀಸ್ ಬರ್ತಾವೆ. ಇದು ಬಟ್ಟೆ ಭಾಳ ಕಡಿಮೆ ಆಗಿರೋದ್ರಿಂದ ಬರೀ ಸಣ್ಣ ಪೀಸ್ಗಳು ಬರೋದ್ರಿಂದ ನಮ್ಗೆ ಯಾವುದೂ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಬಟ್ಟೆನೇ ಉಳಿಯೋಂಗಿಲ್ಲ. ಆದ್ರೂ ನಾನು ಈ ಬಟ್ಟೆ ಬಟ್ಟೆ ಒಳಗೆ ಅಡ್ಜಸ್ಟ್ ಮಾಡಿ ಕಡಿಮೆ ಬಟ್ಟೆ ಇದ್ದಾಗ ಯಾವ ರೀತಿ ನಾವು ಕಟೋರಿ ಬ್ಲೌಸನ್ನು ಕಟ್ ಮಾಡಬೇಕು, ಅಡ್ಜಸ್ಟ್ ಮಾಡ್ಬೇಕಂತೇಳಿ ನಾನು ನಿಮಗಿಲ್ಲಿ ಹೇಳ್ಕೊಡಕತ್ತೀನಿ ನೋಡಿರಿ. ಇದು ಕಟೋರಿ ಪೀಸನ್ನು ಸಹ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡ್ಕೊಂಡೆ. ಇವೇನು ತುಕಡಿ ಉಳ್ದಾವಲ್ರಿ ಯಾವೂ ಒಗ್ದಿಲ್ರಿ. ನಾನು ಇನ್ನೂ ಬ್ಲೌಸ್ ಸ್ಟಿಚ್ ಕಂಪ್ಲೀಟ್ ಆಗವ್ರಿ. ಕೊಡೋತನ ಆಗಲಿ ಇಲ್ಲ ನಾನು ಸ್ಟಿಚ್ ಆಗಿ ನಾನು ಮುಗಿತನೂ ಸಹ ನಾನು ಒಗಿಯಂಗಿಲ್ಲ. ಒಳಗೆ ಒಂದು ಸ್ವಲ್ಪ ಬಟ್ಟೆನೂ ನೋಡಿರಿ ಕರೆಕ್ಟಾಗಿ ಅವ್ರದ್ದು ಏನು ಸ್ಲೀವ್ ಐತಲ್ಲ, ಸ್ಲೀವಿಗೆ ಕರೆಕ್ಟಾಗಿ ಯಾವ ಟೈಪ್ ನಮಗೆ ಎಷ್ಟು ಬೇಕು ಹೆಂಗೆ ಇಡಾತೀನಿ ನೋಡಿರಿ. ತೆಳಗೆ ಅರ್ಧ ಇಂಚ್ ಬಟ್ಟೆಯನ್ನು ಬಿಡಬೇಕು. ಮೇನ್ ಫ್ಯಾಬ್ರಿಕದ ಬಟ್ಟೆ ಅರ್ಧ ಇಂಚ್ ತೆಳಗಡೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ ಅವ್ರದ್ದು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗಿಕ್ಕಿಂತ ಮತ್ತು ಮೇಲೆ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೋಬೇಕು. ಏನು ಅವ್ರು ಸ್ಟಿಚ್ ಹಾಕ್ಯಾರಲ್ಲ ಅಲ್ಲಿಂದ ಮತ್ತು ಅರ್ಧ ಇಂಚ್ ಮೇಲೆ ಹಾಕೋಬೇಕು ನೋಡಿರಿ. ಇಷ್ಟು ಬಟ್ಟೆ ನಮಗೆ ಬೇಕು. ನಾನು ಮಾರ್ಕ್ ಹಾಕಿ ತೋರಿಸಿನಲ್ರಿ, ಇಷ್ಟು ಬಟ್ಟೆ ಬೇಕು ನಮಗೆ ನೋಡಿರಿ. ನಮ್ಗೆ ಇಲ್ಲಿ ಮೇನ್ ಫ್ಯಾಬ್ರಿಕಿಗೆ ಬಟ್ಟೆ ಕಡಿಮೆ ಬಿತ್ತು. ನಮಗೆ ಮೇನ್ ಫ್ಯಾಬ್ರಿಕ್ ಬಟ್ಟೆ ಕಡಿಮೆ ಬಿತ್ತು. ಅದಕ್ಕೆ ಈಗ ನೋಡಿರಿ ಹೆಂಗಂದ್ರೆ ಇಲ್ಲೊಂದು ಸ್ವಲ್ಪ ಸ್ಲೀವಿನ ಲೆಂತ್ ಕಡಿಮೆ ಮಾಡಿದೆ, ಒಂದು ಅರ್ಧ ಇಂಚಿನಷ್ಟು. ಬಟ್ಟೆ ಕಡಿಮೆ ಐತಿ, ಅರ್ಧ ಇಂಚಿನಷ್ಟು ವೇರಿಯೇಷನ್ ಬಂದೈತೆ ಅಂಥೇಳಿ ಅರ್ಧ ಇಂಚಿನಷ್ಟು ಲೆಂತ್ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಬಿದ್ದಿದ್ದ ಸಲುವಾಗಿ. ಅಂದರೆ ನಿಮಗೆ ಬಟ್ಟೆ ಇತ್ತು ಅಂದ್ರೆ ನೀವು ಅಟ್ಯಾಚ್ ಮಾಡ್ಕೊರಿ. ನಾ ಸ್ಟಿಚಿಂಗ್ ಒಳಗೆ ತೋರಿಸೀನಿ ಯಾವ ರೀತಿ ಮತ್ತು ಅಟ್ಯಾಚ್ ಮಾಡ್ಕೊಂಡು ಮಾಡೀನಿ ಅಂದ್ರೆ ಅಟ್ಯಾಚ್ ಮಾಡೋದು ನಂಗೆ ಅಷ್ಟೇ ರೆಡಿ ಸಿಗ್ತೆ. ಯಾಕಂದ್ರೆ ಬಟ್ಟೆ ಏನಾಗೈತಿ ಸೈಡ್ ವರ್ಕ್ ಬಂದಿಲ್ಲ ರೀ. ಅದ್ರ ಮೇಲೆ ನೀವು ನೋಡ್ತಾ ಇರಬೇಕು, ಬಟ್ಟೆ ಸ್ವಲ್ಪ ವೈಟ್ ಇದ್ರೂ ಅದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಬಂದೈತೆ ರೀ. ಹ್ಯಾಂಡ್ ಎಂಬ್ರಾಯ್ಡ್ರಿ, ಇದು ಎಂಬ್ರಾಯ್ಡ್ರಿ ಟೈಪ್, ಮಷಿನ್ ಎಂಬ್ರಾಯ್ಡ್ರಿ ಟೈಪು ವರ್ಕ್ ಬಂದೈತೆ ರೀ. ಆ ವರ್ಕ್ ಸೈಡ್ ಆ ಕಡೆ ಈ ಕಡೆ ಎಡ್ಜಿಗೆ ಬರುತ್ತಲ್ಲ ರೀ, ಅಲ್ಲಿ ಇಲ್ಲ, ಕಡಿಮೆ ಸ್ವಲ್ಪ ಪ್ಲೇನ್ ಬಿಟ್ಟಾರ್ರಿ, ಆಮೇಲೆ ವರ್ಕ್ ಹಾಕ್ಯಾರ. ಹೀಗಾಗಿ ಅದೇನಾಯ್ತು ನಮಗೆ ವೇಸ್ಟೇಜ್ ಹೋಗ್ಬಿಡ್ತೀರಿ. ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ಕಡಿಮೆ ಬೀಳಾಕತ್ತು. ನಾನು ಅದನ್ನು ಯಾವ ರೀತಿ ಸರ್ಚ್ ಮಾಡೀನಿ ಅಂತೇಳಿ ಸ್ಟಿಚಿಂಗ್ ವಿಡಿಯೋದೊಳಗೆ ಹಾಕ್ತೀನಿ ರೀ, ನೋಡಿರಿ. ಅಲ್ಲಿ ಯಾವ ರೀತಿ ನಾನು ಸ್ಟಿಚ್ ಮಾಡಿ ನಿಮ್ಗೆ ಅಲ್ಲೂ ಒಂಥರ ಡಿಸೈನ್ ಆಗುವಂಗೆ ಯಾವ ರೀತಿ ರೆಡಿ ಮಾಡೀನಿ ಅಂತೇಳಿ ನೋಡಿರಿ. ಈಗ ಇದು ಕಡಿಮೆ ಇದ್ದದಕ್ಕೆ ನಾನು ಮಾರ್ಕ್ ಹಾಕಿದ್ಕಿಂತ ತೆಳಗೆ ಮಾರ್ಕ್ ಹಾಕೀನಿ ರೀ. ಯಾಕೆ ಹಿಂಗ್ಯಾಕೆ ಹಾಕಿದ್ರಿ ಇವ್ರು ಅಂತೇಳಿ ಕನ್ಫ್ಯೂಸ್ ಆಗಬೇಡ್ರಿ. ಯಾಕಂದ್ರೆ ಅವರು ಕೊಟ್ಟಂಥ ಬ್ಲೌಸಿನ ಸ್ಲೀವಿನ ಉದ್ದನಷ್ಟು ನನಗೆ ರೆಡಿಯಾಗಿ ಬಟ್ಟೆ ಸಿಗಲಿಲ್ಲ. ಅದಕ್ಕೆ ನಾನು ಸ್ಲೀವ್ ಉದ್ದನೂ ತೆಳಗೆ ಮಾಡಿದೆ. ನೆಕ್ಸ್ಟ್ ಸ್ಲೀವ್ ಡೌನಿಂಗೂ ತೆಳಗೆ ಮಾಡಬೇಕು ರೀ. 10 ಇಂಚ್ ರೆಡಿ ಉದ್ದ ತೊಗೊಂಡೆ, 3.5 ಇಂಚ್ ಡೌನಿಂಗ್ ಮಾಡೀನಿ. 10 ಇಂಚ್ ಬ್ಲೌಸಿನ ಸ್ಲೀವಿನ ಉದ್ದ ಮತ್ತು 3.5 ಇಂಚ್ ಡೌನಿಂಗ್ ನೋಡಿ ಇಲ್ಲಿ ಎರಡೂ ಮಾಡಿದೆ. ನಮಗಿಲ್ಲಿ ಮೇನ್ ಫ್ಯಾಬ್ರಿಕಿಗೆ ಬಟ್ಟೆ ಕಡಿಮೆ ಇದೆಯತ್ತಲ್ಲ, ಅದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಅಂತ ನೋಡಿರಿ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಎಷ್ಟು ಉಳ್ದೈತಲ್ಲ, ಒಂದು ಯಾವ ಪೀಸನ್ನು ನಾನು ಒಗ್ಯಾಕೆ ಹೋಗಿಲ್ಲ ರೀ. ಬಟ್ ನೀವಾದರೂ ಯಾವುದೇ ಬ್ಲೌಸ್ ಹೊಲಿಬೇಕು ಅದರ ಬಿಗಿನರ್ಸ್ ಇದ್ರಪ್ಪ ಅಂದ್ರೆ ಯಾವ ಬಟ್ಟೆನೂ ಒಗಿಬೇಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ನೀವು ಕಟ್ ಮಾಡೋದು ಇಲ್ಲಿ ಬಟ್ಟೆ ಇಷ್ಟು ತೆಗೆದು ಇದಕ್ಕೆ ಬರ್ತೈತೆ ಅಂತೇಳಿ ನಾವು ಪ್ರಾಕ್ಟೀಸ್ ಇದ್ದವರು ಅಥವಾ ಇದ್ರಾಗ ಎಕ್ಸ್ಪೀರಿಯೆನ್ಸ್ ಬರೆದವರು ಮಾಡ್ಬೋದು. ಆದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋಂಗಿಲ್ಲ. ಇದಕ್ಕೂ ಬೇಕು ಬಟ್ಟೆ ಅಂತ ನೀವು ಇನ್ನು ಮುಂದೆ ಯಾವುದಕ್ಕೆ ಬೇಕಂತ ನಿಮಗೆ ಗೊತ್ತಿರೋಂಗಿಲ್ಲ. ಅದಕ್ಕೆ ನೀವೇನು ಮಾಡಿರಿ, ಪ್ರತಿಯೊಂದು ಬಟ್ಟೆನೂ ತೆಗೆದಿಟ್ಕೋರಿ, ಯಾವುದೂ ಒಗಿಬೇಡ್ರಿ. ಅದರ ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಮಾಡಿರಿ. ಬಟ್ಟೆ ಹೆಚ್ಚಿದ್ದಾಗೂ ಬಿಗ್ನರ್ಸ್ ಇದ್ದರೆ ಅಂದರೆ ಕಂಪಲ್ಸರಿ ಬಟ್ಟೆನ ತೆಗೆದಿಡ್ರಿ. ಈ ರೀತಿ ಸ್ಲೀವು, ಕಟೋರಿ ಪೀಸು, ಕ್ರಾಸ್ ಬೆಲ್ಟನ್ನು ಎಲ್ಲನೂ ತೆಗೆದೆ. ನಾನು ಈಗ ನೆಕ್ಸ್ಟ್ ವೀಡಿಯೋದೊಳಗೆ ಇದ್ರದ್ದು ಸ್ಟಿಚಿಂಗ್ ಹಾಕ್ತೀನಿ. ಯಾವ ರೀತಿ ಸ್ವಲ್ಪ ಬಟ್ಟೆ ಇದ್ದಾಗ ಸ್ಟಿಚಿಂಗೂ ಸಹ ಯಾವ ರೀತಿ ಮಾಡಬೇಕು, ಸ್ಲೀವಲ್ಲಿ ಏನೇನು ನಿಮಗೆ ವೇರಿಯೇಷನ್ ಮಾಡಿ ನಾನು ಯಾವ ರೀತಿ ಡಿಸೈನ್ ರೆಡಿ ಮಾಡ್ಕೊಂಡೀನಿ ಅಂಥೇಳಿ ನೋಡಿರಿ. ಪ್ರತಿಯೊಂದು ಸಣ್ಣ ಪೀಸೂ ನಾನು ಇಲ್ಲೇ ತೆಗೆದಿಟ್ಟೆ, ಯಾಕಂದ್ರೆ ಎಲ್ಲನೂ ಇಂಪಾರ್ಟೆಂಟ್ ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.
ನೆಕ್ಸ್ಟ್ ವಿಡಿಯೋದೊಳಗೆ ಭೇಟಿಯಾಗೋಣಂತ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.